ಬರೋಬ್ಬರಿ 57 ಲಕ್ಷಕ್ಕೂ ಅಧಿಕ ಮೌಲ್ಯದ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬೂಕರ್ ಅವಾರ್ಡ್ ಇತಿಹಾಸದಲ್ಲೇ ಇದೆ ಮೊಟ್ಟ ಮೊದಲ ಬಾರಿಗೆ ಕನ್ನಡದ ಸಾಹಿತಿಗೆ ದೊರೆತಿದೆ. ಕನ್ನಡದ ಬರಹಗಾರ್ತಿ, ಕಾರ್ಯಕರ್ತೆ ಮತ್ತು ವಕೀಲೆ ಹಾಸನದ ಬಾನು ಮುಷ್ತಾಕ್ ಅವರ 12 ಸಣ್ಣ ಕಥೆಗಳನ್ನ ಹಾರ್ಟ್ ಲ್ಯಾಂಪ್ ಹೆಸರಿನಲ್ಲಿ ಕನ್ನಡದವರೇ ಆದ ದೀಪಾ ಬಸ್ತಿ ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ. ಈ ಕೃತಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2025ಕ್ಕೆ ಭಾಜನವಾಗಿದೆ. ಬರೋಬ್ಬರಿ 57 ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ಈ ಸಾಹಿತ್ಯ ಬಹುಮಾನ ಕನ್ನಡದ ಕೃತಿಯೊಂದಕ್ಕೆ ದೊರೆತಿರುವುದು ಇದೇ ಮೊದಲು. ವಿಶ್ವಾದ್ಯಂತ ಸಾವಿರಾರು ಕೃತಿಗಳ ನಡುವೆ ಈ ಅವಾರ್ಡ್ಗೆ ಅತ್ಯುತ್ತಮ 154 ಕೃತಿಗಳು ನಾಮಿನೇಟ್ ಆಗಿದ್ದವು. ಈ ಪೈಕಿ ಇಷ್ಟೆಲ್ಲ ಕೃತಿಗಳನ್ನ ಹಿಂದಿಕ್ಕಿ ಬಾನು ಮುಷ್ತಾಕ್ ಅವರ ಕನ್ನಡದ ಕಥೆಗಳ ಇಂಗ್ಲಿಷ್ ಅನುವಾದಿತ ಕಥಾ ಸಂಕಲನ ಹಾರ್ಟ್ ಲ್ಯಾಂಪ್ ಅವಾರ್ಡ್ ಗಿಟ್ಟಿಸಿಕೊಂಡಿದೆ. ಬಾನು ಅವರು ಹೆಜ್ಜೆ ಮೂಡಿದ ಹಾದಿ, ಬೆಂಕಿ ಮಳೆ, ಎದೆಯ ಹಣತೆ, ಬಡವರ ಮಗಳು ಹೆಣ್ಣಲ್ಲ ಸೇರಿದಂತೆ ಹಲವು ಮಹತ್ತರ ಕೃತಿಗಳನ್ನು ರಚಿಸಿದ್ದು, ಅವರ ಹಸೀನಾ ಕಥೆಯನ್ನ ಗಿರೀಶ್ ಕಾಸರವಳ್ಳಿಯವರು ಸಿನಿಮಾವಾಗಿ ತೆರೆ ಮೇಲೆ ತಂದಿದ್ದಾರೆ. ಪ್ರಶಸ್ತಿ ಸ್ವೀಕರಿಸಿ ಬಾನು ಮುಷ್ತಾಕ್ ಭಾವುಕರಾಗಿದ್ದಾರೆ. ಅನುವಾದಕಿ ದೀಪಾ, ನನ್ನ ಸುಂದರವಾದ ಕನ್ನಡ ಭಾಷೆಗೆ ದೊರೆತ ಎಂತಹ ಸೊಗಸಾದ ಗೆಲುವು ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೂಕರ್ ಪ್ರಶಸ್ತಿ ಪಡೆದ ಬಾನು ಮುಷ್ತಾಕ್ ಹಾಗೂ ಅನುವಾದಕಿ ದೀಪಾ ಬಸ್ತಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿದ್ದಾರೆ.